ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚನ್ನಪಟ್ಟಣ ತಾಲೂಕ್ ರಾಮನಗರ ಡಿಸ್ಟಿಕ್ ಅಲ್ಲಿರುವ ಮಾಕ್ಳಿ ಫಾರೆಸ್ಟ್ ಗೆ ರಿಸರ್ವ್ ಆಗಿರೋಂತ ಕೃಷ್ಣಗಿರಿ ಹಿಲ್ಸ್ ಬರ್ತಾ ಇದ್ದೀನಿ. ಇವತ್ತು ಕಡೆ ಶ್ರಾವಣ ಆಗಿರೋದ್ರಿಂದ ಬೇಜಾನ್ ಜನ ಹೋಗ್ತಾರೆ. ಹಂಗಾಗಿ ನಾವು ಬೆಟ್ಟ ಹತ್ತುತ್ತಾ ಇದೀವಿ ಈಗ ಸದ್ಯಕ್ಕೆ. ವರ್ಷಕ್ಕೊಂದೇ ಸಲ ಇಲ್ಲಿ ಆಚರಣೆ ಆಗೋದು. ಅದಕ್ಕೋಸ್ಕರ ಅದೇ ಕಡೆ ಶ್ರಾವಣ, ಇವತ್ತು ಕಡೆ ಶ್ರಾವಣಕ್ಕೋಸ್ಕರ ನಿಧಾನಕ್ಕೆಲ್ಲ ಬೆಟ್ಟ ಹತ್ತುತ್ತಾ ಇದೀವಿ. ನೋಡಿ, ಮಳೆ ಬಂದು ಎಲ್ಲ ಗ್ರೀನರಿ ಸಕ್ಕತ್ತಾಗಿ ಕಾಣಿಸ್ತೈತೆ. ಗ್ರೇಸ್ ಅಂತೂ ಐತೆ, ಆದ್ರೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಯ್ತಲ್ಲ ಅಷ್ಟೇ. ಈ ಬೆಟ್ಟಕ್ಕೆ ನಾನೇನೋ ಅನ್ಕೊಂಡೆ, ಬಟ್ ಸುತ್ತ ಗ್ರೀನರಿ ಐತೆ, ಮಸ್ತಾಗೈತೆ. ಅದಕ್ಕೋಸ್ಕರ ಸುತ್ತಾ ಇದೀನಿ. ಹಿಂದೆಯಿಂದ ಸೈಡ್ ಅಲ್ಲಿ ಬೇರೆ ಪೋಸ್ ಬೇರೆ. ಶಿವ, ನಾನ್ ಚೆನ್ನಾಗಿದ್ದೀನ ಇವನ್ ಚೆನ್ನಾಗವನ? ಕಮೆಂಟ್ ಮಾಡಿ. ವಿತೌಟ್ ಮೇಕಪ್ ಹಾಕೊಂಡಿದ್ದೀನ ನಾನು. ಇದು ಖಾಲಿ ದಿನ ಬರ್ಬೇಕಾಯ್ತು. ಖಾಲಿ ದಿನ ಬರಬಾರ್ದು ಅಂತ ಇವತ್ತು ಬಂದ. ಖಾಲಿ ಏನೋ ತಕ್ಕ ಮಟ್ಟಿಗೆ ಲಾಗರ್ ಕಣ ಅಷ್ಟೇ. ಟೈಮ್ ಪಾಸ್ ಇತ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಆರಾಮಾಗಿ ಬರ್ತದ ನೋಡ. ನೋಡಿ ಎಷ್ಟು ಜನ ಹತ್ಕೊಂಡು ಹೋಯ್ತವ್ರೆ, ಕೆಲವ್ರು ಇಳ್ಕೊಂಡ್ ಬರ್ತವ್ರೆ. ಅದ್ರಲ್ಲಿ ನಾವು ಹತ್ಕೊಂಡು ಹೋಯ್ತಾ ಇರೋದಷ್ಟೇ. ಹಾಯ್, ನಮ್ಮ ಮಾಮ ಹಾಯ್ ಮಾಡ್ತಾವ್ರೆ. ಹಾಯ್ ಮಾಡ್ಬಿಡಿ. ಇಬ್ರು ಅಂಬಾರಿ ಮೇಲೆ ಕೂತವ್ರೆ. ಆನೆಯ ಮೇಲೆ ಅಂಬಾರಿ ಕಂಡೆ ಉಸ್ತಾವತ್ತು. ಏನಿದು ಅಂತ ಬೇರೆ ಕೇಳ್ಕೊಂಡು ತಿನ್ಕೊಂಡು ಹೋಯ್ತವ್ರಲ್ಲ. ಇರಿ, ಅದೊಂದು ಕೋತಿ ಮರಿ. ಇವ್ರು ನಮ್ಮ ಮಾವ. ಆಯ್ತಾ ಇಲ್ಲ, ಸುಸ್ತಾಗೋಗವ್ರೆ. ನಮ್ಮ ಸ್ಕೂಲ್ ಐಕ್ಳು ಸ್ಕೂಲಿಂದ ಟ್ರಿಪ್ ಬಂದವ್ರೆ. ಅದು ಶ್ರಾವಣಕ್ಕೆ ಬಂದವ್ರೆ. ಯಪ್ಪ, ಕಾದಲ್ ರೋಜಾವೆ. ಇದು ಕನ್ನಡ ಲಾಗ್ ಆದ್ರಿಂದ ಕನ್ನಡ ಸಾಂಗ್ ಹೇಳ್ಬೇಕು ಅಂತ ನಾನೇ ನನ್ನಲ್ಲಿ ಕೇಳ್ಕೊತಾ ಇದ್ದೀನಿ. ಇರ್ಬೇಕು, ಶಂಕರಾಚಾರ್ಯರೇ ಇರ್ಬೇಕು. ಸ್ಕೂಲ್ ಮಕ್ಳಿಗಂತೂ ಫುಲ್ ಕೆಳಗಡೆಯಿಂದ ಮೇಲತ್ತಿ, ಮೇಲಿಂದ ಕೆಳಗಿಳಿಸ್ತಾವ್ರೆ. ನಗರಕೊಂಡು ಇಳಿತಾ ಇದೀವಿ. ಬಿಡೋಣ, ಬನ್ನಿ ಬಿಡೋಣ. ನನ್ ಫೋನ್ ಹಾಳು ಮಾಡಕ್ಕೆ ನಿಂತಿದ್ದೀರಾ ಎಲ್ಲ ಸೇರ್ಕೊಂಡು. ಗ್ರೀನರಿ ಇರೋದಕ್ಕೂ ಅದಕ್ಕೂ ಬೆಟ್ಟ ಹತ್ತಕ್ಕೆ ಚೆನ್ನಾಗೈತೆ. ಆದ್ರೂ ಈ ದಾರಿ ಮಾತ್ರ ಸೈಕಾಗೈತೆ. ನೋಡಿ, ಬರೀ ಕಾಲ್ ಇಡಕ್ಕಾಗಲ್ಲ ಅನ್ಬಿಟ್ಟು ಕಷ್ಟ ಅಂತವ್ರೆ. ಅವ್ರು 6 ವರ್ಷದ ಬಳಿಕ ಬೆಟ್ಟ ಹತ್ತವ್ರಂತೆ. ನನ್ನ ಹತ್ರ ಮೈಕ್ ಇರೋದ್ರಿಂದ ಅವ್ರು ಮಾತಾಡೋದ್ ಕೇಳ್ಸಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಅಲ್ಲ ಗುರು, ಮಾತ್ರ ಸೈಕಾಗೈತೆ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ರಾಮನಗರಕ್ಕೆ ಬಂದು 13 ವರ್ಷ ಆದ್ರೂ ಕೃಷ್ಣಗಿರಿ ಬೆಟ್ಟಕ್ಕೆ ಬಂದು ಇದೇ ಫಸ್ಟ್ ಟೈಮು. ಗೊತ್ತಿರೋರು ಯಾರಾದ್ರೂ ಸಿಕ್ತಾರೆ ಅಂದ್ರೆ ಸಿಕ್ಕಿದ್ರು, ಗೊತ್ತಿರೋರು ಸಿಕ್ಕಿದ್ರು. ನಮ್ ಕಾಲೇಜ್ PU ನಮ್ ಜೊತೆನೆ ಮಾಡಿದ್ರೆ ಎಂಫಾರ್ಮ್ ನಮ್ ಕಾಲೇಜ್ಗೆ ಬಂದವ್ರೆ. ಹತ್ಬಿಟ್ಟು ಇಳಿತಾವ್ರೆ ಈಗ. ಫ್ರೆಂಡ್ ಅಲ್ಲ ಕಣ, ಜೂನಿಯರು ಸೀನಿಯರು. ಅದ್ಯಾವ್ದೋ ಹಾಡೈತಲ್ಲ, ಯಾವ್ದದು ಬೈಕ್ ಬರ್ತಾ ಇಲ್ಲ ಹೇಳಕ್ಕೆ. ಬೈಕ್ ಬರ್ದಾರ ಹಾಡು ಆಡಲ್ಲ, ಅದಕ್ಕೇನೆ. ಐಸಾ ಮಾವಂಗೆ ಬೇವ್ರ ನೀರು ಸುರಿತಾಳೆ. ಹೇಳಿ, ಬೇವ್ರ ನೀರು ಸುರಿತಾ ಐತೆ. ಆಕ್ಚುಲಿ ಇದ್ರ ಕತೆ ಏನು ಅಂತ ಗೊತ್ತಿಲ್ಲ, ತಿಳ್ಕೊಂಡ್ ಮೇಲೋಗಿ ಹೇಳ್ತೀನಿ. ಸದ್ಯಕ್ಕೆ ಯಾರಿಗೂ ಇದ್ರ ಕತೆ ಏನು ಗೊತ್ತಿಲ್ಲ. ಒಬ್ರು ರಾಮ ಅಂತಾರೆ, ಒಬ್ರು ಕೃಷ್ಣ ಅಂತಾರೆ, ಒಬ್ರು ಆಂಜನೇಯ ಅಂತಾರೆ. ಏನು ಅಂತ ನನಗೂ ಗೊತ್ತಿಲ್ಲ. ನಮ್ ರಾಮನಗರದಲ್ಲಿ
ಆಂಜನೇಯನೋ ರಾಮನೋ 3 ಪಾದ ಇಟ್ರಂತೆ. ಒಂದು ಯಾವ್ದು ಕೃಷ್ಣಗಿರಿ, ಒಂದು ಇನ್ನೊಂದು ಒಂದು ಕೃಷ್ಣಗಿರಿ, ಒಂದು ಹೇಮಗಿರಿ, ಇನ್ನೊಂದು ರಾಮದೇವ್ರ ಬೆಟ್ಟದಲ್ಲಿ. ಇಲ್ಲಿ ಕೂಟ್ಕಲ್ ಬೆಟ್ಟ ಮಧ್ಯದಲ್ಲಿ ಐತೆ. ಅದ್ ಏನಕ್ಕೆ ಅಂತ ಗೊತ್ತಾಯ್ತಾ ಇಲ್ಲ, ಅದನ್ನ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಫೈನಲಿ ಪ್ರೈಮರಿ ಫಸ್ಟ್ ಡೆಸ್ಟಿನೇಷನ್ಗೆ ಬಂದು. ಇದು ದೇವಸ್ಥಾನ. ಯಾವ ದೇವ್ರು ಇರೋದಲ್ಲಿ? ಕೃಷ್ಣಗಿರಿ ದೇವರಿದೆ. ಯಾವ ದೇವ್ರು ಅನ್ನೋದೇ ಗೊತ್ತಾಗಲ್ಲ ಅಂದ್ರೆ ಮಾತ್ರ ಟ್ರೆಕ್ಕಿಂಗ್ಗೆ ಮಾಡ್ಸಿದ ಜಾಗ. ಇವತ್ತು ಶ್ರಾವಣ ಆದ್ರಿಂದ ತುಂಬಾ ರಶ್ ಐತೆ. ದೇವ್ರ ತೋರ್ಸಕ್ಕಂತೂ ಆಗಲ್ಲ ಅನ್ಸುತ್ತೆ. ಪೂಜೆ ಮಾಡ್ತಾವ್ರೆ. ಇಲ್ಲಿ ನೋಡಿ ನಮ್ಮ ಮಾಮೂಲಿ ಸುಸ್ತಾಗ್ಬಿಟ್ಟವ್ರಂತೆ. ಮಗ ಎತ್ಕೊಂಡ್ಬಿಟ್ಟು ಆ ಕರ್ಮಕ್ಕೆ ಸ್ನಾನಕ್ಕೆ ಹೋಗ್ಬೇಕು. ಮೂಲೂರುಗಳು ಫೋಟೋ ತಗೊಳ್ಳೇಬಾರದು. ಅಷ್ಟು ಬುದ್ಧಿವಂತ ನೋಡ್ಕೊಂಡಪ್ಪ. ಎಲ್ಲ ಹುಡುಗ ಹುಡುಗಿ ಬಂದ್ ಮೇಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಪಾರ್ಟಿಗಳು ಡ್ರಿಂಕ್ಸ್ ಪಾಟ್ಲ ಯಾವ ತಂದ್ಬಿಡ್ತಾರೋ ಗೊತ್ತಿಲ್ಲ. ಈ ಜಾಗದಲ್ಲಿ ಒಂದ್ ದಿವಸ ನಾವು ಆಗಿಲ್ಲ. ಹಾಕೂರು ಕೆಲವೊಂದು ಮೇಲತ್ತಿ ಮಾಡಿದಿರೋ ನೀವೆಲ್ಲ ಯಾರೋ ಒಬ್ರು ಮಾಡಿದಾರೆ. ಎಲ್ಲ ಶೂ ಹಾಕೊಂಡ್ ಮೇಲ್ ಬರ್ತಾರೆ. ಸ್ವಲ್ಪನೂ ಇದ್ ಬೇಡವಾ, ಸೆನ್ಸ್ ಬೇಡವಾ? ಇದು ಧಾರ್ಮಿಕ ಜಾಗ ಅಂತ ಗೊತ್ತಿಲ್ವಾ? ಯಾವನ ಹೇಳ್ತಾರೆ ಯಾರೋ ಹಾಕಿದ್ರು ಯೂಟ್ಯೂಬ್ ಅಲ್ಲಿ, ಅದಕ್ಕೆ ಬಂದಿದೆ. ಏನ್ ಹುಡುಗಿರೆಲ್ಲ ಕರ್ಕೊಂಡ್ ಬರ್ತಾರೆ ಆತರ ಮಟ್ಟಕ್ಕೆ ಹಾಕೋದು. ಈಗ ಅಲ್ಲಿ ಪೂಜೆ ಆಯ್ತು. ಪೂಜಾರಪ್ಪ ಚೆನ್ನಾಗಿ ಬೈದ್ರು. ಯಾರಗ್ ಬೈದ್ರು ಅಂದ್ರೆ ಧಾರ್ಮಿಕ ಪ್ರದೇಶದಲ್ಲಿ ಚಪ್ಪಲಿ ಹಾಕೊಂಡ್ ಬಂದಿರೋರ್ಗೆ, ಹಾಗೆ ಹುಡುಗ ಹುಡುಗಿ ಅಂದ್ರೆ ಲವರ್ಸ್ಗಳು ಬಂದಿರೋರ್ಗೆ, ಅವ್ರಿಗೆಲ್ಲರಿಗೂ ಚೆನ್ನಾಗಿ ಬೈದ್ರು. ಬರೋ ಸ್ಥಳ ಅಲ್ಲ ಇದು. ಜೋರಾಗಿ ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ಹೇಳ್ದಲ್ಲ ಏನಂತ? ಚಪ್ಪಲಿ ಹಾಕೊಂಬರೋ ಸ್ಥಳ ಅಲ್ಲ ಇದು. ಇದು ಚಪ್ಪಲಿ ಹಾಕೊಂಬರೋ ಸ್ಥಳ ಅಲ್ಲ, ಗಾಳಿ. ಪ್ರೇಮಿಗಳು ಓಡಾಡೋ ಜಾಗ ಅಲ್ಲ ಇದು. ಪ್ರೇಮಿಗಳು ಓಡಾಡುವಂತ ಜಾಗನೂ ಅಲ್ಲ ಇದು. ಪಾರ್ಟಿ ಮಾಡುವಂತ ಸ್ಥಳ ಅಲ್ಲ. ಪಾರ್ಟಿ ಮಾಡುವ ಸ್ಥಳನೂ ಅಲ್ಲ. ಆಮೇಲೆ ಅವ್ರು ಹೇಳ್ತಾರ, ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದು ನೋಡಕ್ಕೆ ಸೇಮ್ ನಮ್ಮ ಇಂಡಿಯಾ ಮ್ಯಾಪ್ ತರಾನೇ ಕಾಣಿಸ್ತೈತೆ. ಇದು ದೊರೆಕೆರೆ ಅಂತ, ಅದ್ರ ಪಕ್ಕ ಆ ಕಡೆ ಇರೋದು ಕಣ್ವಕೆರೆ. ಇನ್ನೂ ಮೇಲ್ ಬಂದ್ಮೇಲೆ ಇದು ಒಳ್ಳೆ ಯಾನ ಹಿಲ್ಸ್ ತರ ಕಾಣಿಸ್ತಾ ಇತ್ತು, ಯಾನ ಕೇವ್ಸ್ ತರ. ಯಾಕಂದ್ರೆ ಇಲ್ಲಿ ಅಲ್ಲಲ್ಲೇ ತೂತಿತ್ತು. ನಾನೇನಾರು ಹೋಗಿದ್ರಂತೂ ಡೈರೆಕ್ಟ್ ಕೆಳಗಡೆನೆ ಬೀಳ್ತಾ ಇದೆ. ಅದ್ ನೋಡಿ ಕಣ್ವಕೆರೆ ಚೆನ್ನಾಗಿ ಕಾಣಿಸ್ತೈತೆ. ಮೇಲ್ ಬಂದ್ಮೇಲೆ ಇದು ಯಾರ ಪಾದ ಅಂತ ಗೊತ್ತಾಗ್ಲಿಲ್ಲ. ರಾಮಂದು ಅಥವಾ ಹನುಮಂತಂದು ಅಂತ ಅನ್ಕೋತೀನಿ. ಏನಾರು ಕತೆ ಗೊತ್ತಾದ್ರೆ ಹೇಳ್ತೀನಿ. ಏನೇ ಹೇಳಿ, ಬಟ್ ಮೇಲಿಂದ ಸುತ್ತ ನೋಡಕ್ಕೆ ಗ್ರೀನರಿ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಆಗ್ತಾನೆ ಮಳೆ ಬೇರೆ ಬಂದಿತ್ತು. ಸುತ್ತ ನೋಡಿ ಅದೊಂದು ಕಣ್ವಕೆರೆ. ಸರಿ, ಅಪ್ಪಟ ಅಭಿಮಾನಿ ನಾನು, ನಿಮ್ಮ ಅಭಿಮಾನಿ. ಬರ್ತೀರಾ? ತಗೊಳ್ರ. ಓ ಅಂದ್ರೆ ಏನು ಇಲ್ಲ, ಏನಾದ್ರು ಹೇಳ್ಬೇಕು. ಈಗ ಈ ಕಡೆ ಅದ್ ಯಾವ್ದೋ ಸ್ವರ್ಗದ ಬಾಕ್ಲು ಇಳಿಯಕ್ ಕರ್ಕೊಂಡ್ ಹೋಯ್ತವ್ರೆ. ಹುಡುಗಿರೇ ಇಳಿತಾವ್ರೆ. ಇಲ್ಲಿ ನೋಡಿದ್ರೆ ನನ್ನ ಫ್ರೆಂಡ್ ಬೇರೆ ಸಿಕ್ಕಿದ್ದ. ಅವನು ಮಾತಾಡ್ಸ್ಕೊಂಡು ಸ್ವರ್ಗದ ಬಾಕ್ಲು ಇಳಿಯಕ್ ಬಂದೆ. ಎಲ್ಲೋ ನನ್ನ ಹತ್ರ ಏನು 1,000 ಅವ್ರೆ ಅಷ್ಟೇ. ಇಲ್ಲಿ ನಮಗಿಲ್ಲ ಜಾಗ ಅದಲ್ಲ, ಎತ್ಕೊಂಡಿದ್ದೀನಿ. ಅದು ಹಿಡ್ಕೊಂಬಾರು, ಹಿಡ್ಕೋದನ್ನ ಅದನ್ನ ಹಿಡ್ಕೊಂಡು ಇಳಿಬೇಕು. ಹಂಗೆ ಲೈಟಾಗಿ ಹಿಡ್ಕೊಳ್ಳೋದನ್ನ ಹಿಡ್ಕೊಂಡು ದಮ ದಮ ಅಂತ ಹೇಳಿದ್ಬಾರು. ಅದು ಹಿಡ್ಕೊಂಡೇನೆ ಬರ್ಬೋದು. ಅದು ಹಿಡ್ಕೊಂಡೇನೆ ಆರಾಮಾಗಿ ಬರ್ಬೋದು. ಸಾಕಾ? ನಾನ್ ಮೇಲಿಂದ ಕೆಳಗ್ ಬಂದಾಯ್ತು. ಈ ವೈಕ್ಲು ಬರ್ತಾವ್ರು. ಇಳಿರು ಆಯ್ತು, ಅದೇನ್ ನೋಡ್ತೀರಾ? ಓಯ್ ಓಯ್ ಬಾಯ್ ಮಾಡ್ರಿ. ಈಗ ನಾನ್ ಕೆಳಗೆ ಇಳಿತೀನಿ. ಅಲ್ಲಿಂದ ಇಳಿಬೋದು. ಈಗ ದರಿದ್ರ ಇಲ್ಲಿ ಮಳೆ ಬಂದಿರೋದ್ರಿಂದ ಎಲ್ಲ ಜಾರ್ತೈತೆ. ಜೀವ ಬಂದು ಬಾಯಿಗೆ ಬಿತ್ತು.
ಮಳೆ ಬಂದಿರೋದ್ರಿಂದ ಜಾರ್ತೈತೆ. ಅಲ್ಲೆಂಗ ಬರ್ಲಿ ಹೆಂಗೆ ಕೆಳಗಿಂದ ಬರ್ತೀನಿ. ಈಗ ಯಪ್ಪ ಇವ್ರು ಯಾರು ಆಯ್ಗಾಯ್ಸ್ ಅನ್ನೋರು ಯಾಗೋದ್ರು. ಲೋ ಫೋನ್ ಇಟ್ಕೊಂಡ ಲೋ ಇಲ್ಲಿ ಬಾ ಕಾದಲ್ ರೋಜಾವೆ ಹೆಂಗೋ ಬಂದೆ. ಉಫ್ ಶೆಕೆ ಕಿತ್ಕೊಂಡು ಹರಿತೈತಿ ಇವಾಗ. ಬಟ್ ಈ ಮಳೆಲಿ ಒಂಚೂರು ಜಾರದ್ರು ಸೀದಾ ಕೆಳಗೆ ದಬಕ್ ಅಂತ ಬೀಳ್ತೀವಿ. ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಮೇಜರ್ ಡ್ಯಾಮೇಜ್ ಅಂತ ಹಾಗೇ ಆಗುತ್ತೆ. ಮತ್ತೆ ಮೇಲೆ ಹತ್ಬೇಕಾ? ಯಪ್ಪ ಆದ್ರೂ ಮಸ್ತಾಗೈತೆ. ಟ್ರೆಕ್ಕಿಂಗ್ ಮಾಡೋರಿಗೆ ಫೋಟೋಶೂಟ್ಗೆ ಚೆನ್ನಾಗೈತೆ. ಬಟ್ ಪಾರ್ಟಿ ಮಾಡೋರಾಗ್ಲಿ ಹುಡುಗಿರ್ ಲವರ್ ಜೊತೆ ಬರೋದಾಗ್ಲಿ ಮಾಡಕ್ ಹೋಗ್ಬಿಡಿ ಅಂತ ಪೂಜಾರಿ ನಮ್ಗೆ ಹೇಳಿದ್ದು. ನಾವು ಮಾತು ಬೆಲೆ ಕೊಡ್ತಾ ಇದೀವಿ ಅಲ್ಲ ಶಿವ? ಹ್ಞೂ ಏನಂತ ಇಲ್ಲಿಂದ ಇನ್ನೊಂದ್ಸಲಿ ಹೋದ್ರಾಯ್ತು. ಎಲ್ಲ ಅಲ್ಲಿಂದ ಇಳಿದ್ರೆ ಇಲ್ಲಿಂದ ಹತ್ತವ್ರೆ. ಈಗ ಮತ್ತೆ ಕರೆಕ್ಟಾಗಿ ದೇವಸ್ಥಾನ ಬಾಕ್ಲ ಹತ್ರನೇ ಬಂದು ಮೇಲಿಂದ ಕರೆಕ್ಟಾಗಿ ದೇವಸ್ಥಾನ ಬಾಕ್ಲಿಗೆ ಬಂದು ಮಾತಾಡಕ್ಕಾಯ್ತಾ ಇಲ್ಲ. ನೆಕ್ಸ್ಟ್ ವರ್ಷ ಅಲ್ಲ ಈಗ ಬರಲ್ಲ ಅಣ್ಣ. ಇವಾಗ ಕಡಲೆಪುರಿ ತಗೊಳ್ಳೋಣ ಅಂತ ಬಂದ್ವಿ. ಕಡಲೆಪುರಿನೂ ತಗೊಂಡ್ವಿ. ಆಮೇಲೆ ಆ ಕಡೆ ಚುರುಮುರಿ ಮಾಡ್ತಾಯಿದ್ರು, ಅದು ತಗೊಳ್ಳಿಲ್ಲ. ಹಂಗೆ ಅಲ್ಲಿಂದ ವ್ಯೂ ನೋಡ್ತಾ ಇದೆ, ಸಕ್ಕತ್ತಾಗಿತ್ತು. ನೋಡಿ ಫ್ರೆಂಡ್ಸ್, 25 ರೂಪಾಯಿ ಒಂದು ಮೇಲ್ಗಡೆ 25 ರೂಪಾಯಿ ಒಂದು ಲೀಟ್ರ್ ನೀರು ನಾವು ತಂದು ಮಾರ್ಬೋದಿತ್ತು. ಯಾಕೆ ಅಂದ್ರೆ ಅಲ್ಲಿಂದ ಎತ್ಕೊಂಡ್ಬಂದು ಮೇಲಿಟ್ಟಿದ್ದಾರೆ, ಮೇಲಿಟ್ಟವ್ರೆ. ನಾವು ಹತ್ತಕ್ಕೆ ಕಷ್ಟ, ತೊಡೆನೋ ಇದಾಯ್ತು. ಅರ್ಧ ಲೀಟ್ರ್ ಎಕ್ಸ್ಟ್ರಾ ಕೊಡ್ಲಿಲ್ಲ. ಹಂಗೋ ಹಿಂಗೋ ಸ್ವರ್ಗದ ಬಾಕ್ಲು ಇಳ್ದು ಹತ್ತಿ ಈಗ ಕೆಳಗೆ ಹೋಯ್ತಾ ಇದೀವಿ. ಮಂಡಿ ಎಲ್ಲ ಹೊಸ್ದಾಗಿ ಜಿಮ್ಗೆ ಹೋದಾಗ ಎಲ್ಲ ಪೇನ್ ಬರುತ್ತಲ್ಲ, ಹಂಗಾಗ್ತೈತೆ ಈಗ ತೊಡೆ ಎಲ್ಲ. ಯಪ್ಪ ಫೈನಲಿ ಬೆಟ್ಟದಿಂದ ಇಳಿತಾ ಇದ್ದೀವಿ. ಮಾತ್ರ ಎಕ್ಸ್ಪೀರಿಯನ್ಸು ಕ್ರೇಜಿ ಆಗಿತ್ತು. ಅಯ್ಯಪ್ಪ ಫೈನಲಿ ಬೆಟ್ಟ ಇಳಿತಾ ಇದ್ದೀನಿ. ಅವರೆಲ್ಲ ಕೆಳಗೆ ಹೊಂಟೋದ್ರು. ಇವರು ಯಾರ ನಂತರ ವಿಡಿಯೋ ಮಾಡ್ಕೊಂಡು ಬೇರೆ ಬರ್ತಾ ಇದ್ರು. ನೋಡಿ, ಇವನು ಒಬ್ಬ ಲಾಗರು, ಒಂದ್ ಚಾನೆಲ್ ಓಪನ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾವನೆ. ಎಂತ ಕೆಲಸ ಬಿಟ್ಬಿಟ್ಟೆ ಲೋ, ಅದೇ ನಾನು ಡಿಲೀಟ್ ಮಾಡ್ತೀನಿ ಹಂಗಾರ ಅದನ್ನ. ಏಕೆ ಕೊನೆಗೂ ನನಗೆ ಬೇಕಾದವರು, ನನಗೆ ಗೊತ್ತಿರೋರು ಬೇಜಾನ್ ಜನ ಸಿಕ್ಕಿದ್ರು. ಅವರು ಮೇಲಕ್ಕೆ ಹೋಯ್ತಾ ಇದ್ರು, ನಾನು ಕೆಳಗೆ ಇಳಿತಾ ಇದ್ದೀನಿ. ಕೆಳಗಿಳಿದ್ರೆ ಇಲ್ಲಿ ಬೆಟ್ಟ ಇಳ್ದಿರೋರಿಗೆ ಪ್ರಸಾದ ಬೇರೆ ಕೊಡ್ತಾ ಇದ್ರು. ಅಂದ್ರೆ ಅರ್ಕೆ ತಗೊಂಡಿದ್ರು, ಅದಕ್ಕೆ ಅರ್ಕೆನ ತೀರ್ಸ್ಕೊಂತ ಇದ್ರು ಅವರು. ಅದನ್ನ ತಿನ್ಕೊಂಡು ಬೆಟ್ಟ ಹತ್ತಿದ್ದಾಯ್ತು, ಕೆಳಗೆ ಪ್ರಸಾದ ತಿಂದಿದ್ದಾಯ್ತು, ಸ್ವರ್ಗದ ಬಾಗ್ಲೂ ಇಳಿದಿದ್ದಾಯ್ತು. ಈಗ ಮನೆಗೆ ಹೊಡ್ತಾ ಇದ್ದೀವಿ. ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಗಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ಒಂದು ದೊಡ್ಡ ನಮಸ್ಕಾರ. ಬಾಯ್ ಬಾಯ್.